ಒಳ ಹೋಗೋ ಉಸಿರು, ಹೊರ ಬರುವ ಉಸಿರು. ಕಣ್ಣುಗಳನ್ನ ಬಿಡಬಾರ್ದು. ಆದರೆ ಧ್ಯಾನ ಕೂತ್ಕೊಂಡು ಉಸಿರನ್ನು ಗಮನಿಸ್ತಾ ಹೋದ್ರೆ 1 ನಿಮಿಷಕ್ಕೆ 5-6 ಸಾರಿ ಮಾತ್ರ ಉಸಿರಾಡ್ತೀವಿ. ನಮ್ಮ ಮನಸ್ಸನ್ನು ಖಾಲಿ ಮಾಡ್ಕೋಬೇಕು. ಎಲ್ಲ ಗೊಂದಲಗಳಿಗೆ ಕಾರಣ ಮನಸ್ಸೇ. ಆ ವಿಗ್ರಹ ಹೇಗೆ ನಿಗ್ರಹಿಸ್ಕೊಂಡು ನಿಂತಿದೆ ಕೂತ್ಕೊಂಡಿದೆ, ನಮಗೆ ಆಗಲಿ ನಿಗ್ರಹಿಸ್ಕೊಂಡು ನಿಂತ್ಕೊಳ್ತದೆ. ಅವಾಗ ನಮ್ಮ ಇಂದ್ರಿಯಗಳೆಲ್ಲ ನಮ್ಮ ಹಿಡಿತಕ್ಕೆ ಬರ್ತದೆ. ದೇವರು ದೇವಾಲಯಗಳೆಲ್ಲ ಧ್ಯಾನಾಲಯಗಳಾಗಬೇಕು. ಹೋಗಿ ದಿನಕ್ಕೊಂದು ಗಂಟೆ, ನೀವು 23 ಗಂಟೆ ನಿಮ್ ಜೀವನ ಮಾಡ್ರಿ, ಅದೆಲ್ಲ ಮಾಡ್ಕೊಳ್ಳಿ. 1 ಗಂಟೆ ದೇವಾಲಯಗಳಿಗೆ ಹೋಗಿ ಒಟ್ಟಿಗೆ ಕುತ್ಕೊಂಡು ಧ್ಯಾನ ಮಾಡ್ರಿ. ಏನು ಅಷ್ಟೊಂದು ಕೆಲಸ ಇರುತ್ತಾ? ಅಷ್ಟೊಂದು ಜೀವನ ಇದೆಯಾ ನಮ್ಗೆ? ದಿನಕ್ಕೆ 24 ಗಂಟೆ ಕೊಟ್ಟಿದ್ದಾರೆ. 1 ಗಂಟೆ ನಮಗಾಗಿ, ನಮ್ಮ ಶಾಂತಿಗಾಗಿ, ನಮ್ಮ ನೆಮ್ಮದಿಗಾಗಿ, ನಮ್ಮ ಸುಖಕ್ಕಾಗಿ, ನಮ್ಮ ಜೀವನಕ್ಕಾಗಿ 1 ಗಂಟೆ ಹೋಗ್ಲಿ ದೇವಾಲಯಕ್ಕೆ. ದೇವಾಲಯ ಎಷ್ಟು ಶಾಂತತೆ ಇರುತ್ತೆ ನೋಡ್ರಿ, ನಿಮ್ಮ ಮನೆಗಳಲ್ಲಿ ಇರಲ್ಲ, ಹೌದಲ್ವಾ? ಅದಕ್ಕೆ ಧ್ಯಾನ ಮಾಡ್ರಿ. ಕೋಟಿ ಕೋಟಿ ಕೊಟ್ಟರು ಸಂಪಾದನೆ ಮಾಡಿದ್ರು ನಮಗೆ ಶಾಂತಿ ಸಿಗಲ್ಲ. ಬೇಕಾದ್ರೆ ನೋಡ್ರಿ ಮಾಮಾ ವ್ಯಕ್ತಿಗಳು. ಟಾಟಾ. ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೆ ಆತ್ಮ ನಮನಗಳು. ನಾವು ಇಲ್ಲಿ ನಮ್ಮ ಊರಿನ ಪಿಲ್ಲಿಗುಂಡ್ಲು ಗ್ರಾಮದಲ್ಲಿ ರೊಳ್ಳ ಮಂಡಲ್, ಮಡಚಿರ ತಾಲೂಕು, ಅನಂತಪುರ ಜಿಲ್ಲೆ, ಆಂಧ್ರ ಪ್ರದೇಶ. ನಮ್ಮ ಊರು ಪಿಲ್ಲಿಗುಂಡ್ಲು. ಈ ಗ್ರಾಮದಲ್ಲಿ ನಾವು ನಮ್ಮ ಪತ್ರಿಜಿಯವರು ಹೇಳಿಕೊಟ್ಟಂತಹ ಆನಾಪಾನಸತಿ ಧ್ಯಾನವನ್ನು ಪ್ರಚಾರ ಮಾಡುತ್ತಿದ್ದೇವೆ. ಈ ದಿನ ನಮ್ಮ ಊರಿನಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆನಾಪಾನಸತಿಯನ್ನು ಎಲ್ಲರಿಗೂ, ಎಲ್ಲ ನಮ್ಮ ಊರಿನ ಗ್ರಾಮಸ್ಥರೆಲ್ಲರಿಗೂ ಪರಿಚಯಿಸಲು ತಾವೆಲ್ಲರೂ ಒಂದುಗೂಡಿ ಧ್ಯಾನ ಪ್ರಚಾರವನ್ನು ಮಾಡುತ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಧನ್ಯವಾದಗಳು. ಇಲ್ಲಿ ಬಂದಿರುವ ಎಲ್ಲ ಮೊದಲಿಗೆ ವಿರೂಪಾಕ್ಷ ಸರ್ಗೂ, ಗೌರಿಬಿದ್ನೂರು ವಿರೂಪಾಕ್ಷಪ್ಪ ಸರ್ಗೂ ಧನ್ಯವಾದಗಳು. ಅನಿತಾ ಮೇಡಮ್ಗೂ, ತುಮಕೂರಿಂದ ಬಂದಿರುವಂತಹ ಅನಿತಾ ಮೇಡಮ್ಗೂ, ಶಿರಾದಿಂದ ಬಂದಿರುವಂತಹ ನಾಗಕೃಷ್ಣಪ್ಪ ಸರ್ಗೂ, ತುಮಕೂರಿನಿಂದ ಬಂದಿರುವ ಸುಧಾ ಮೇಡಮ್ಗೂ, ಶಿವಕುಮಾರ್ ಸರ್ಗೂ, ನಳಿನಾ ಮೇಡಮ್ಗೂ, ಮಧುಗಿರಿಯಿಂದ ಬಂದಿರುವಂತಹ ಮಂಗಳ ಗೌರಮ್ಮರವರಿಗೂ, ಇಲ್ಲಿ ಪಿಲ್ಲಿಗುಂಡ್ಲು ಗ್ರಾಮಸ್ಥರಿಗೂ ಆತ್ಮೀಯವಾದ ಧನ್ಯವಾದಗಳು. ಹಾಗೂ ನಮ್ಮ ಊರಿನ ಗ್ರಾಮದ ಪೂಜಾರಪ್ಪನವರಾದಂತಹ ಅವರಿಗೂ ಸಹ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅನುಭವಿಸ್ತೀವಿ. ಹಾಗಾಗಿ ಫ್ರೀಯಾಗಿ ಧ್ಯಾನ ಮಾಡ್ಕೊಂಡು ಅವ್ರ ಮನೆಯಲ್ಲೇ ಧ್ಯಾನ ಮಾಡ್ಕೊಳ್ಳೋ ನಮ್ಮ ಪತ್ರಿಕೆ ಸರ್ ಫ್ರೀಯಾಗಿ ಪ್ರಪಂಚದಾದ್ಯಂತ ಧ್ಯಾನ ಪ್ರಚಾರ ಮಾಡಿದ್ದಾರೆ. ಹಾಗೆ ಎಲ್ಲರೂ ಸಹ ಫ್ರೀಯಾಗಿ ಧ್ಯಾನ ಪ್ರಚಾರ ಮಾಡೋದಕ್ಕೋಸ್ಕರ ನಮ್ಮನ್ನು ಸಹ ಬಂದು ಧ್ಯಾನ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ವಿರೂಪಾಕ್ಷಪ್ಪ ಸರ್ ಅವ್ರ ಮಿಸಸ್ಸನ್ನು ಸಹ ಕೇಳ್ಕೊಂಡು ಅವರು ಕಾರಣಾಂತರದಿಂದ ಸ್ವಲ್ಪ ಬಿಸಿಲಿಂದ ಬರೋಕ್ಕಾಗಿಲ್ಲ. ಅವರು ಅಲ್ಲಿಂದ ಇಲ್ಲಿ ನಮ್ಮೂರಿಗೆ ಬೆಳಿಗ್ಗೆಯಿಂದ ಒಂದು ಮನೆಗೆಲ್ಲ ಹೋಗಿ ಧ್ಯಾನ ಪ್ರಚಾರ ಮಾಡಿ ಇವತ್ತು ಇವರಿಗೆ ಧ್ಯಾನ ಹೇಳ್ಕೊಳಕ್ ಬಂದಿದ್ದಾರೆ. ಅವರಿಗೆ ನಮ್ಮ ಪಿಲ್ಲಿಗುಂಡ್ಲು ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಮ್ಮ ಪಿಲ್ಲಿಗುಂಡ್ಲು ಗ್ರಾಮಸ್ಥರ ಪರವಾಗಿ ಸನ್ಮಾನವನ್ನು ಏರ್ಪಡಿಸಲಾಗಿದೆ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಹಾಗೆ ಎಲ್ಲರೂ ಅಲ್ಲಿ ಬಂದು ಪಿಲ್ಲಿಗುಂಡ್ಲು ಗ್ರಾಮಸ್ಥರೆಲ್ಲ ಇಲ್ಲಿ ಬಂದು ಸತ್ಸಂಗ ಮತ್ತು ಧ್ಯಾನ ಮಾಡಿದ್ದೆ. ನಿಮಗೂ ಸಹ ಎಲ್ಲರಿಗೂ ಧನ್ಯವಾದಗಳನ್ನು ನನ್ನ ಕಡೆಯಿಂದ ಅರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಅವಕಾಶ ಮಾಡಿಕೊಟ್ಟ ಕನಿಕಾ ಮೇಡಮ್ಗೆ ಫಸ್ಟ್ ಧನ್ಯವಾದಗಳು. ಯಾಕಂದ್ರೆ ನಿನ್ನೆಯಿಂದ ನಮ್ಮೂರಿಗೆ ಒಂದು ಆಧ್ಯಾತ್ಮಿಕ ಕೆಲಸ ಅಂದ್ರೆ ಬರೋದು ರಾಜ
ಪ್ರೋತ್ಸಾಹ ಕೊಟ್ಟಿದ್ದಾರೆ ಮಾಡ್ಬೇಕು ಅನ್ನೋದು. ನಮಸ್ತೆ. ಇವತ್ತು ಹನುಮನ ಜಯಂತಿ ನಡೆಸ್ತಾ ಇದ್ದೀವಿ. ಅವರಿಗೋಸ್ಕರ ಒಂದು ಚಿಕ್ಕದು ಭಜನೆ ಮಾಡೋಣ ಎಲ್ಲರೂ. ಮನೆ ತಾಯಿಯು ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗಕ್ಕೆಲ್ಲ ಹನುಮನೆ ಸಕಲವು ಜಗಕ್ಕೆಲ್ಲ ತುಂಗಾ ತೀರದ ಹನುಮನ ನೆನೆದರೆ ತುಂಗಾ ತೀರದ ಹನುಮನ ನೆನೆದರೆ ಭವಬಂಧನಗಳ ಭಯವಿಲ್ಲ ಭವಬಂಧನಗಳ ಭಯವಿಲ್ಲ ಬಲುಶುರ ಬಂದ ಹನುಮಂತ ಬಲುಶುರ ಬಂದ ಹನುಮಂತ ಅಂಜಲಿ ತನಯ ಹನುಮಂತ ಅಂಜಲಿ ತನಯ ಹನುಮಂತ ಬಲುದಿಯ ಬಂದ ಹನುಮಂತ ಬಲುದಿಯ ಬಂದ ಹನುಮಂತ ವಾನರ ಸಂತ ಹನುಮಂತ ವಾನರ ಸಂತ ಹನುಮಂತ ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗಕ್ಕೆಲ್ಲ ಹನುಮನೆ ಸಕಲವು ಜಗಕ್ಕೆಲ್ಲ ತುಂಗಾ ತೀರದ ಹನುಮನ ನೆನೆದರೆ ತುಂಗಾ ತೀರದ ಹನುಮನ ನೆನೆದರೆ ಭವಬಂಧನಗಳ ಭಯವಿಲ್ಲ ಭವಬಂಧನಗಳ ಭಯವಿಲ್ಲ ಭವಬಂಧನಗಳ ಭಯವಿಲ್ಲ ಭವಬಂಧನಗಳ ಭಯವಿಲ್ಲ. ಹನುಮಂತಿ ಜೈ ಜೈ ಜೈ. ಥ್ಯಾಂಕ್ ಯು. ಅಲ್ಲಿ ಮೇಡಮ್ ಬಂದ್ರು ನೋಡಿ. जय हो पत्री जी, जय हो पत्री जी, जय हो स्वर्णमाला अम्मा की, जय हो स्वर्णमाला अम्मा की, ध्यान जगत की, शाकाहार जगत की, पिरामिड जगत की, ಎಲ್ಲ ಮಾಸ್ಟರ್ಸ್ಗೆ ಜೈ, ನೆಲಗೊಂಡ ಗ್ರಾಮಕ್ಕೆ ಜೈ, ಎಲ್ಲ ಜಾತಿಗಳಿಗೂ ಜೈ. जय मारुति की, ಜೈ जय हनुमान जयंती के जय.